ಸರ್ ನನ್ನ ಹೆಸರು ಪ್ರದೀಪ್ ಕುಮಾರ್ GS ಅಂತ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗೌಡಹಳ್ಳಿ ಗ್ರಾಮ. ನಾನು ಕಡವಟ್ಟು ಯೂಸ್ ಮಾಡ್ಕೊ ಬಂದಿದ್ದೆ. ಬಾಕಿ ಔಷಧಿ ಲೆಕ್ಕ ಹಾಕಂದ್ರೆ ಕಾಸು ಸೇವ್ ಆಯ್ತದೆ, ರಿಸಲ್ಟ್ ಅದೇ ವೈರಸ್ ಎಲ್ಲ ನಿಯಂತ್ರಣ ಬರ್ತದೆ ಸರ್. ಬಾಕಿ ಔಷಧಿ ಲೆಕ್ಕ ಹಾಕಂದ್ರೆ ಒಂದ್ 20,000 ಆದ್ರೆ ಇದ್ರಲ್ಲಿ ಒಂದ್ 4,000 ರೂಪಾಯಿ 5,000 ರೂಪಾಯಿ ಕೆಲಸ ಆಯ್ತದೆ. ಒಂದ್ 16,000-15,000 ರೂಪಾಯಿ ಸೇವ್ ಆಯ್ತದೆ. ಆಮೇಲೆ ಬೂಮರ್ಗೂ ಹೂವು ಇಚ್ಚಲ್ಲಿ ಮಾಡ್ದೆ ಸರ್. ಸೆಟ್ಟಿಂಗು ಚೆನ್ನಾಗಿ ಹಚ್ಚದೆ. 48-47 ಅದು ಕಾಯಿ ಸೈಜ್ ಬರೋಕೆ, ತಿರ್ಗಾ ಇಳುವರಿ ಬರೋಕೆ ಎಲ್ಲ ರಿಸಲ್ಟ್ ಅದೇ ಸರ್. ಈಗ ಎಷ್ಟು ಬಾರಿ ಬಳಸಿದ್ರಣ್ಣ ಇದನ್ನ? ಇದೆ ಸರ್ 48-47 ಒಂದ್ ಕಾಯಿ ಬಂದ ಒಂದ್ 2 ಮೈ ಬಿಟ್ಟವಿ ಸರ್. ಎಷ್ಟು ಎಕರೆ ಇದೆ ಬೆಳೆ ಇದು? ಇದು ಸರ್ 15 ಪ್ಯಾಕೆಟ್ ಅದೇ, 1 ಎಕರೆ ಮೇಲೆ ಬರುತ್ತೆ ಸರ್. 1 ಎಕರೆ. ಈಗ ನೀವು ಬೇರೆ ಗೊಬ್ಬರ ಮಾಡ್ತಾ ಇದ್ದಕ್ಕೂ ಈ ಗೊಬ್ಬರ ಬಿಟ್ಮೇಲೆ ನಿಮ್ಗೆ ಇಳುವರಿ ಹೆಂಗ್ ಅನ್ಸುತ್ತೆ ಸರ್? ಬಾಕಿದ 10 kg ಬಿಡುದು ಬಂದೆ, ಇದು 48-47 2.5 kg ಬಿಡುದು ಒಂದೇ. 2.5 kg ಬಿಡೋದು ಒಂದೇ. ಒಟ್ಟಲ್ಲಿ ನಿಮ್ಗೆ ರಿಸಲ್ಟ್ ನಿಮ್ಗೆ ಗಮನಕ್ಕೆ ಬಂದಿದೆ? ರಿಸಲ್ಟ್ ಅದೇ ಸರ್. ಎಲ್ಲದಕ್ಕಿಂತ ಸರ್ ಕಡವಟ್ಟು ರಿಸಲ್ಟ್ ಅದೇ ಸರ್. ಯಾಕಂದ್ರೆ ನಿಮ್ ಕಂಪ್ನಿದು ಈಗ ಎಲ್ಲ ಔಷಧಿ ಲೆಕ್ಕ ಹಾಕಂದ್ರೆ ಈಗ ಇದು ಕಡವಟ್ಟು ಈಗ ಯಾಕಂದ್ರೆ ವೈರಸ್ ನಿಯಂತ್ರಣ ಅದೇ. ಆಮೇಲೆ ಕಾಸು ಸೇವ್ ಐತೆ ಸರ್. ಈಗ ಬಾಕಿ ಲೆಕ್ಕಾಕಂದ್ರೆ ಒಂದ್ 20,000 ಈಗ ನಮ್ಮ ಅಂದಾಜು ಒಂದ್ 20,000 ರೂಪಾಯಿ ಬಾಕಿ ಔಷಧಿ ಹೊಡೆದ್ರೆ ಇದ್ರಲ್ಲಿ ಒಂದ್ 5,000 ರೂಪಾಯಿ ಅಂದ್ರೆ ನಮ್ಗೆ ಇನ್ನೂ 15,000 ಸೇವ್ ಆಯ್ತದೆ ಸರ್. ಕಡಿಮೆ ದುಡ್ಡಲ್ಲಿ ಹೆಚ್ಚಿನ ಕೆಲಸ ಆಗುತ್ತೆ ಅಂತ ನಿಮ್ಗೆ ಕಮ್ಮಿ ದುಡ್ಡಲ್ಲಿ ಇದಾಯ್ತದೆ. ಒಂದ್ ಈಗ ಇದು ಕಡವಟ್ಟು ಒಂದ್ 5,000 ರೂಪಾಯಿ ಹೊಡೆದ್ರೆ ಬಾಕಿ ಔಷಧಿ ಒಂದ್ 20,000 ರೂಪಾಯಿ ಹೊಡಿತಿದ್ದು, ಇದ್ರಲ್ಲಿ ಬರೀ ಒಂದ್ 5,000 ರೂಪಾಯಿ ಕೆಲಸ ಆಯ್ತು, ನಮ್ಗೆ ಇನ್ನೂ 15,000 ಕಾಸು ಸೇವ್ ಆಯ್ತದೆ ಸರ್. ಓಕೆ ಓಕೆ. ಬೇರೆ ರೈತರಿಗೆಲ್ಲ ಹೇಳ್ತೀರಾ ಸರ್? ಎಲ್ಲ ಕಡವಟ್ಟು ಮಾಡ್ಬೋದು ಸರ್. ಕಡವಟ್ಟು 48-47 ಬೂಮರು ರಿಸಲ್ಟ್ ಅದೇ ಮಾಡಿ ಸರ್. ರಿಸಲ್ಟ್ ಆರಾಮಾಗಿ ಮಾಡ್ಬೋದು. ಬೇರೆ ರೈತರಿಗೂ ಕೂಡ ಹೇಳ್ತೀರಾ? ಎಲ್ಲ ಇದ್ ಮಾಡ್ಬೋದು ಸರ್. ಪೈರಿಂದ ಮಾಡಿ ಕಡವಟ್ಟು ರಿಸಲ್ಟ್ ಅದೇ, ವೈರಸ್ ನಿಯಂತ್ರಣ ಬರ್ತದೆ. ಓಕೆ, ರಿಸಲ್ಟ್ ಅದೇ ಸರ್. ಥ್ಯಾಂಕ್ ಯು ಗೌಡ್ರೆ. ಆಯ್ತು ಸರ್.